ಮುದ್ದೇಬಿಹಾಳ ತಾಲೂಕಿನ ಬಿದರಕುಂದಿ ಗ್ರಾಮದ ಹೊರವಲಯದಲ್ಲಿ ಉದ್ಘಾಟನೆ ಸ್ಥಳೀಯ ಶಾಸಕ ಹಾಗೂ ಮಾರ್ಜಕ ನಿಗಮದ ಅಧ್ಯಕ್ಷ ಸಿಎಸ್ ಅಪ್ಪಾಜಿ ನಾಡಗೌಡ ಅವರ ನೇತೃತ್ವದಲ್ಲಿ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಸಿಎಸ್ ಅಪ್ಪಾಜಿ ನಾಡಗೌಡ ಮಾತನಾಡಿ, ನಾನು ಕಲಿಯುತ್ತಿದ್ದಾಗ 50ರಿಂದ 60 ಮೆಟ್ರಿಕ್ ತೆಗೆದುಕೊಂಡ್ರೆ ಅದು ಫಸ್ಟ್ ಕ್ಲಾಸ್ ಆಗ್ತಿತ್ತು. ಆದರೆ ಸದ್ಯ ಮೆಟ್ರಿಕ್ ತಗೊಳ್ಳುವುದರಲ್ಲಿ ಹೆಚ್ಚು ಕಾಂಪಿಟೇಷನ್ ಇದೆ. ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡ್ರೆ ನಮ್ಮ ಮಕ್ಕಳ ಬದುಕನ್ನು ನಿರ್ಮಾಣ ಮಾಡಿಕೊಳ್ಬೋದು ಎಂದು ವಿದ್ಯಾರ್ಥಿಗಳಿಗೆ ಶಾಸಕರು ಕಿವಿ ಮಾತು ಹೇಳಿದರು. ಕೇವಲ ಮಕ್ಕಳಿಗೆ ಹಾಸ್ಟೆಲಲ್ಲಿ ಇರಲು ಅವಕಾಶ ಮಾಡಿಕೊಟ್ಟಿವಿ ಅಂತ ಹೇಳಿದ್ರೆ ಸಾಲದು, ಅದರ ಜೊತೆಗೆ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟ ಆಹಾರವನ್ನು ಕೊಟ್ಟರೆ ಮಕ್ಕಳು ಬುದ್ಧಿವಂತರಾಗಲು ಸಾಧ್ಯ ಎಂದು ಹೇಳಿದರು. ನಿಲಯದಲ್ಲಿ 15 ಕೊಠಡಿಗಳು ಇದ್ದು ಸುಸಜ್ಜಿತವಾದ ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ನಮ್ಮ ತಾಲೂಕಿಗೆ ಬಾಲಕರ ವಸತಿ ನಿಲಯದ ದೊರಕಿದ್ದು ನಮ್ಮ ಶಾಸಕರ ಕೊಡುಗೆ ಅಪಾರವಾದದ್ದು ಎಂದು ತಾಲೂಕು ಕಲ್ಯಾಣ ಅಧಿಕಾರಿ ಶಿವಲೀಲಾ ಕೊಣ್ಣೂರು ಹೇಳಿದರು. ವಿದ್ಯಾರ್ಥಿಗಳಿಗೆ ಓಡಾಡಲು ರಸ್ತೆ ಇಲ್ಲ, ಬಸ್ ವ್ಯವಸ್ಥೆ ಇಲ್ಲ ಎಂದು ವರದಿಗಾರರು ಪ್ರಶ್ನೆ ಮಾಡಿದಾಗ ಕಲ್ಯಾಣ ಅಧಿಕಾರಿಗಳು ಮಾತನಾಡಿ, ಸ್ಥಳೀಯ ಶಾಸಕರ ಗಮನಕ್ಕೆ ತಂದಿದ್ದೇವೆ. ಕೂಡಲೇ ಆದಷ್ಟು ಬೇಗ ರಸ್ತೆ ಮತ್ತು ಒಂದು ಸಿಟಿ ಬಸ್ ವ್ಯವಸ್ಥೆ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತೇವೆ ಎಂದು ಭರವಸೆ ನೀಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದರು. SSLC ಒಳಗೆ ನಾನು 58% ತಗೊಂಡೆ. ನಮ್ಮ ಮನೆ ಭಾರಿ ಖುಷಿ ಆಗ್ಬಿಟ್ರು. ಬರೀ ಸೆಕೆಂಡ್ ಕ್ಲಾಸ್ ಬಂದಿಲ್ಲಪ್ಪ ಅಂದ್ರೆ. ಹೈಯೆಸ್ಟ್ ನಮ್ಮ ಸ್ಕೂಲ್ನಾಗ ಬಿದ್ದಿದ್ದು ಎಷ್ಟು ಬಿದ್ದಿದ್ದು? 78 79 ಮಾರ್ಕ್ಸ್ ಬಿದ್ದಿದ್ದು ಸ್ಕೂಲ್ಗೆ ಫಸ್ಟ್. ಅಷ್ಟು ಸ್ಟ್ರಿಕ್ಟ್ ಆಗಿ ನಮ್ಮ ನ್ಯೂ ಟೈಪ್ ಕ್ವಶನ್ಸ್ ಇರಲಿಲ್ಲ ನಮಗೆಲ್ಲ ಬರೆಯುವಂಥದ್ದು ಮುಂಚೆ. ಈಗೆಲ್ಲ ನಿಮ್ ನ್ಯೂ ಟೈಪ್ ಕ್ವಶನ್ಸ್ ಮತ್ತೊಂದು ಮಾರ್ಕ್ಸ್ ಬಹಳ ಜಾಸ್ತಿ ಬರ್ತವೆ. ಸೊ ಪರ್ಸೆಂಟೇಜಿಗೆ ಬಹಳ ಕಾಂಪಿಟೇಷನ್ ಇದೆ. ನಾನು ಕೇಳ್ತೀನಿ, ಒಬ್ಬ ಎಷ್ಟು ತಗೊಂಡಿರಿ ನೀವು ಅಂತ ಕೇಳಿದ್ರೆ ನಂದು 99.9 ಆಗಿದ್ದೀರಿ ಅಂತ ಹೇಳ್ತಾರೆ. 100% ಮ್ಯಾಥ್ಸ್ ನಲ್ಲಿ ಬಂದಿದ್ದೀರಿ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಕಾಂಪಿಟೇಷನ್ ಇದೆ. ಈ ಕಾಂಪಿಟೇಷನ್ ನಲ್ಲಿ ನಾವು ಮುಂದೆ ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೋಬೇಕು ಅಂತಂದ್ರೆ ನಾವು ಆ ಪೈಪೋಟಿಯಲ್ಲಿ ಇರ್ಬೇಕಾಗ್ತದೆ. ಆ ಪೈಪೋಟಿಯಲ್ಲಿ ಇರದೇ ಇದ್ರೆ ಬಹಳ ಕಷ್ಟ. ನಾವು ಮಾತಾಡುವಾಗೆಲ್ಲ ಹೇಳ್ತೇವೆ, ಏನ್ರಿ ಬಹಳಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ ನಮ್ಮ ದೇಶದಲ್ಲಿ ಅಂತ. ಇದೆ. ಯಾಕಿದೆ? ಜನಸಂಖ್ಯೆ ಬಹಳ ಹೆಚ್ಚಾಗಿದೆ. ನಾವ್ಯಾರು ಜನಸಂಖ್ಯೆದ ನಿಯಂತ್ರಣ ಯಾರೂ ಮಾಡಿಲ್ಲ. ಜನಸಂಖ್ಯೆ ಸಿಕ್ಕಾಪಟ್ಟಿ ಜಾಸ್ತಿ ಆಗಿದೆ, ಕಾಂಪಿಟೇಷನ್ ಜಾಸ್ತಿ ಆಗಿದೆ ಮತ್ತು ರಿಸರ್ವೇಶನ್ ಕೆಟಗರಿಗಳು ಬಂದಿದ್ದಾವೆ. ನಾನು ಹೇಳ್ತೀನಿ, ರಿಸರ್ವೇಶನ್ ಕೆಟಗರಿಯಲ್ಲಿ ಇದ್ದಂತ ಹುಡುಗರು ಎಷ್ಟೋ ಸಲ 90, 92, 93% ಆಗಿಬಿಡುತ್ತೆ. 92% ಬಂದಾಗ ಆಟೋಮೆಟಿಕ್ಲಿ ಅವ್ರು ಜನರಲ್ಗೆ ಶಿಫ್ಟ್ ಆಗ್ತಾರೆ. ಆಟೋಮೆಟಿಕ್ಲಿ ಜನರಲ್ ಕ್ಯಾಟಗರಿಗೆ ಹೋಗ್ಬಿಡ್ತಾರೆ. ಹೋದಾಗ ಇಲ್ಲಿ ಯಾರಾದ್ರೂ ಸಾಧಾರಣವಾಗಿ ಮಾಡಿದಂತ ಯಾರೇ ವಿದ್ಯಾರ್ಥಿ ಇದ್ರೆ ಅವನು ಹಿಂದೆ ಹೋಗ್ಬಿಡ್ತಾನೆ. ಇದನ್ನ ನಾವು ತಿಳ್ಕೊಬೇಕು. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಇದನ್ನ ಯಾಕೆ ನಿಮ್ಮ ಭವಿಷ್ಯದ ನಮ್ಮ ಭವಿಷ್ಯ ಅಲ್ಲ ಇದು. ನಿಮ್ಮ ಭವಿಷ್ಯನ ನೀವು ರೂಪಿಸ್ಕೊತೀರಿ. ಏನ್ ನಮ್ಮ ಸಂಬಂಧ ನೀವು ಕಲಿಯಂಗಿಲ್ಲ. ಬಹಳ ಮಂದಿ ಏನ್ ತಿಳಿದಾರ, ನಮ್ಮ ಅಪ್ಪ ಅವನ ಸಂಬಂಧ ಕಲಿಯಾಗತ್ತೀವಿ, ಹೊಡ್ರಿ ಮುಲಾಜಕ್ ಕಲಿಯಾಗತ್ತೀವಿ ಅಂತಾರೆ. ಅಪ್ಪ ಅವ್ಗ ಏನಾಗ್ಬೇಕಾಗಿಲ್ಲ, ಬಹಳ ಇನ್ನ 10 ವರ್ಷ ಬದುಕ್ತಾರೆ, 15 ವರ್ಷ ಬದುಕ್ಬೋದು. ಆದ್ರೆ ಭವಿಷ್ಯ ಯಾರದು ನಿರ್ಮಾಣ ಆಗ್ತಾ ಇದೆ? ನಿಮ್ಮದಾಗ್ತಾ ಇದೆ. ಅದಕ್ಕೆ ಹೇಳಿದ್ದು ಫಸ್ಟ್ ಪ್ರಯಾರಿಟಿ ನಿಮ್ಮದು ನಿಮ್ಮ ಅಭ್ಯಾಸದ ಕಡೆ. ಎರಡನೇ ಪ್ರಯಾರಿಟಿ ನಿಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆ ಇರಬೇಕು. ಅದು ಕ್ರೀಡೆಯಲ್ಲಿ ಇರಬೇಕು, ಕಲೆಯಲ್ಲಿ ಇರಬೇಕು, ನಾಟಕದಲ್ಲಿ ಇರಬೇಕು. ಎಲ್ಲೆಲ್ಲಿ ಯಾರ್ಯಾರು ಪ್ರತಿಭಾವಂತರಿರ್ತೀರೋ ಅದನ್ನು ಬಿಡಬಾರ್ದು. ಅದರ ಜೊತೆಯಾಗಿ ಇದನ್ನ ಮಾಡಬೇಕು. ನೀವು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟೀಸ್ ಆಗ್ಬೇಕು. ನೀವು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟೀಸ್ ಆದಾಗ ಒಂದಿಲ್ಲ ಒಂದು ರೀತಿಯಾದಂತ ನಿಮಗೆ ಜಗತ್ತಿನಲ್ಲಿ ಅವಕಾಶ ಸಿಗ್ತದೆ. ನಾವು ಹೇಳ್ತೀವಿ ಜಗತ್ತು ಬಹಳ ದೊಡ್ಡದಾಗಿದೆ ಅಂತೀವಿ. ಜಗತ್ತು ಬಹಳ ದೊಡ್ಡದಾಗಿಲ್ಲ, ಬಹಳ ಚಿಕ್ಕದಾಗಿದೆ. ಇನ್ನೇ ಜರ್ಮನಿಯವರು ಬಂದಿದ್ರು ನಮ್ಮ ಹತ್ರ ವಿಧಾನಸಭೆಯಲ್ಲಿ ಒಂದು ಮೀಟಿಂಗ್ ಆಯ್ತು. ಅವರು ಬಂದಿದ್ರು ಸ್ಪೀಕರ್ ಚೇಂಬರ್ ನಲ್ಲಿ, ನಾನು ಇದ್ದೆ, ಅವರು ಬಂದ್ರು.
ಸ್ಪೀಕರ್ ಹತ್ರ ಮೀಟಿಂಗ್ ಇತ್ತು ಅವ್ರದ್ದು ಹಾಗೆ